ಪ್ರೀತಿ ವಿದ್ಯಾರ್ಥಿಗಳೇ, ನಿಮಗೆ ಇವಾಗ ಒಂದು ಕತೆ ಹೇಳ್ತೇನೆ. ಸೊ ಆ ಕಥೆಯನ್ನು ಕೇಳಿದ್ಮೇಲೆ ಅದರಲ್ಲಿ ಏನೋ ಒಂದು ನೀತಿ ಇದೆ, ತಿರುಳಿದೆ ಅನ್ನೋದನ್ನ ನೀವು ಹೇಳ್ಬೇಕಲ್ವಾ. ಈ ಕಥೆಯನ್ನ ಕುರಿತು ಮುಂದೆ ನೀಟಾಗೆ ಆಲಿಸಿ ಕಥೆಯನ್ನು ಕೇಳಿ. ವಿಜಯಪುರ ಅಂತ ಒಂದು ಜಿಲ್ಲೆ ಇತ್ತು. ಆ ಜಿಲ್ಲೆಯಲ್ಲಿ ಒಂದು ಊರು ರತ್ನಾಪುರ ಅಂತ. ಆ ಊರಿನಲ್ಲಿ ಒಬ್ಬ ಯುವಕ ಇದ್ದ, 21 ವರ್ಷದ ಯುವಕ. ಅವನೇ ಪವನಕುಮಾರ ಬಸಪ್ಪ ರಂಗಟ್ಟಿ ಅಂತೇಳಿ. ಅವನು ಪದವಿಯನ್ನ ಓದಿದ್ದ. ಪದವಿಯನ್ನು ಓದಿದ ಮೇಲೆ ನಿಮ್ಗೆ ಗೊತ್ತಿದೆ, ಎಲ್ಲ ಉದ್ಯೋಗಗಳನ್ನು ಹುಡ್ಕೊಂಡು ಬೇರೆ ಬೇರೆ ಗ್ರಾಮಗಳಿಗೆ ಹೋಗ್ತಾರೆ, ಊರುಗಳಿಗೆ ಅಲ್ವಾ. ಆದ್ರೆ ಇವನು ತಂದೆ ತಾಯಿ ಒಬ್ಬನೇ ಮಗ ಆಗಿದ್ದ. ಅದಕ್ಕೆ ಇವನು ಏನ್ ಮಾಡ್ದ ಅಂತ ಹೇಳಿದ್ರೆ, ನಾನೇನಾದ್ರೂ ಕೂಡ ಪದವಿ ಓದಿದ್ದೀನಿ ಅಂತ ಅನ್ಕೊಂಡು ಕೆಲಸವನ್ನ ಹುಡ್ಕೊಂಡು ನಾನು ಬೇರೆ ಕಡೆ ಏನಾದ್ರು ಓದೆ ಅಂದ್ರೆ ನಮ್ಮ ತಂದೆ ತಾಯಿಯನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. ಹಾಗಾಗಿ ನಾನು ನಮ್ಮ ತಂದೆ ಏನ್ 2 ಎಕರೆ ಜಮೀನು ಇಟ್ಕೊಂಡು ಕೃಷಿ ಮಾಡ್ತಾ ಇದ್ರು, ಅದನ್ನೇ ನಾನು ಮಾಡ್ಕೊಂಡು ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಬೇಕು, ಅವ್ರ ಜೊತೆಯಿಂದ ಇದ್ದು ಅಂತೇಳಿ ಅವನ ತೀರ್ಮಾನವನ್ನ ಮಾಡಿದ್ದ. ಸೊ ಅದಕ್ಕಾಗಿ ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ತನ್ನ ಊರಲ್ಲೇ ಇದ್ದು ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಕ್ಕೋಸ್ಕರ ಅವನು ಕೂಡ ತನ್ನ ಏನ್ 2 ಎಕರೆ ಜಮೀನು ಇತ್ತು ತಂದೆದು, ಅದನ್ನೇ ಒಂದು ಕೃಷಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೊಡ್ಕೊಂಡ. ಈಗ ಅವನಿಗೆ 2 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿ ನಾನು ಕೃಷಿಯನ್ನ ಮಾಡಬೇಕು. ಕೃಷಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಆ ಕೃಷಿಯಿಂದ ನನಗೆ ಲಾಭನೂ ಕೂಡ ಬರಬೇಕು, ನಾನು ಹಾಕಿರುವಷ್ಟು ಬಂಡವಾಳವೂ ಕೂಡ ನನಗೆ ಸಿಗಬೇಕು. ಅದಕ್ಕೆ ಅವನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಕಷ್ಟು ಕೃಷಿಯಲ್ಲಿ ಏನ್ ಮಾಡಬೇಕು, ಹೊಸ ವಿಧಾನಗಳನ್ನ ಬಳಸಿ ಅವನು ಕೃಷಿಯನ್ನು ಮಾಡಬೇಕು. ಇಲ್ಲವೇ ನಾವು ಬೆಳೆಯುವಂತ ಬೆಳೆಯನ್ನಾದ್ರೂ ಕೂಡ ಹೆಚ್ಚು ಆದಾಯ ಕೊಡ್ತಕ್ಕಂಥ ಬೆಳೆಯನ್ನ ಬೆಳಿಬೇಕು ಅಲ್ವಾ. ಈ ರೀತಿ ಅವನೇನ್ ಮಾಡ್ದ ಅಂತ ಹೇಳಿದ್ರೆ ಯೋಚನೆ ಮಾಡ್ಬಿಟ್ಟು ತನ್ನ 2 ಎಕರೆ ಜಮೀನಿನಲ್ಲಿ ಹೆಚ್ಚು ನನಗೆ ಆದಾಯ ಕೊಡ್ತಕ್ಕಂಥ, ಲಾಭ ಕೊಡ್ತಕ್ಕಂಥ ನಾನು ಬೆಳೆಯನ್ನ ಬೆಳಿಬೇಕು ಅಂತೇಳಿ ಯೋಚನೆ ಮಾಡಿ ಅಲ್ಲೇ ಸಮೀಪದ ಅವರ ಊರು ಏನು ರತ್ನಾಪುರ ಇತ್ತು, ಆ ಊರಿಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಕೃಷಿ ಸಂಸ್ಥೆ ಹೋದ. ಆ ಕೃಷಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಿದ್ರು. ಅವ್ರು ಏನ್ ಮಾಡಿದ್ರು, ಇವರಿಗೆ ಆಧುನಿಕ ಕೃಷಿಯನ್ನ ಮಾಡಲಿಕ್ಕೆ ಸಹಾಯವನ್ನ ಮಾಡಿದ್ರು. ಯಾವ ಬೆಳೆಯನ್ನ ಬೆಳೆದ್ರೆ ಇನ್ನ 2 ಎಕರೆ ಜಮೀನಿನಲ್ಲಿ ನಿನಗೆ ಆದಾಯ ಬರುತ್ತೆ ಹೆಚ್ಚು, ಮತ್ತೆ ಹೆಚ್ಚು ಇಳುವರಿ ಕೂಡ ಬರುತ್ತೆ, ಲಾಭವನ್ನು ಕೂಡ ಪಡ್ಕೊಳ್ಬಹುದು ಅಂತೇಳಿ ಅವರಿಗೆ ಬೇಕಾದಂತ ಎಲ್ಲಾ ರೀತಿಯ ಮಾಹಿತಿಯನ್ನ ಕೊಟ್ಬಿಟ್ಟು ಆ ಕೃಷಿ ವಿಜ್ಞಾನಿಗಳು ಅವರಿಗೆ ಬೆಳೆಯನ್ನ ಬೆಳೆಯಲಿಕ್ಕೆ ಸಹಕಾರವನ್ನ ನೀಡಿದ್ರು. ಸೊ ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ, ಆ 2 ಎಕರೆ ಜಮೀನಿನಲ್ಲಿ ಕೆಂಪು ಮತ್ತು ಬಿಳಿ ಡ್ರ್ಯಾಗನ್ ಫ್ರೂಟ್ಸ್ ಗಳನ್ನ ಬೆಳೆಯಲಿಕ್ಕೆ ತೀರ್ಮಾನವನ್ನ ಮಾಡಿದ. ನೋಡಿದ್ರಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಅಂದ್ರೆ ಹೇಗಿರುತ್ತಂತ, ಪಿಂಕ್ ಕಲರ್ ಹಣ್ಣು ಬರುತ್ತಲ್ಲ ಅದು ಇದೆ, ವೈಟ್ ಕೂಡ ಇದೆ ಡ್ರ್ಯಾಗನ್ ಹಣ್ಣು ಅಂತ ಹೇಳಿ, ಆಯ್ತಾ. ಸೊ ಈ ಒಂದು ಹಣ್ಣನ್ನ ಅವನು ಬೆಳೆಯಲಿಕ್ಕೆ ಏನ್ ಮಾಡ್ದ ಅಂತ ಹೇಳಿದ್ರೆ, ಆ ಕೃಷಿ ವಿಜ್ಞಾನಿಗಳಿಂದ ಸಹಾಯವನ್ನ ಮಾಡ್ಕೊಂಡು ಆ ತಳಿಯನ್ನ ತಂದ್ಬಿಟ್ಟು ತನ್ನ ಹೊಲದಲ್ಲಿ ಅವನು ಹಾಕಿ ಬೆಳೆಯಲಿಕ್ಕೆ ಮುಂದಾದ. ಫಸ್ಟ್ ಇವನೇ ಹೆಚ್ಚು ಬಂಡವಾಳವನ್ನು ಹಾಕಿದ. ಯಾಕಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ನಾವು ಯಾವ್ದಾದ್ರು ಫಸ್ಟ್ ಬೆಳೆಯನ್ನು ಬೆಳಿಬೇಕಂದ್ರೆ ನಾವೇ ಏನ್ ಮಾಡ್ಬೇಕು, ಮೊದಲಿಗೆ ಹೆಚ್ಚು ಬಂಡವಾಳವನ್ನು ಹಣವನ್ನ ಹೂಡಿಕೆ ಮಾಡ್ಬೇಕು ಅಲ್ವಾ. ಹಾಗೆ ಅವನು ಕೂಡ ಏನ್ ಮಾಡ್ದ, ಪವನಕುಮಾರ ಹೆಚ್ಚು ಬಂಡವಾಳವನ್ನು ಹಾಕ್ಬಿಟ್ಟು ಆ ಕೃಷಿ ವಿಜ್ಞಾನಿಗಳ ಒಂದು ಸಹಕಾರದೊಂದಿಗೆ ಅವ್ರು ಕೊಡುವಂತ ಮಾಹಿತಿ ಪ್ರಕಾರವಾಗಿ ಏನ್ ಮಾಡ್ದ, ತನ್ನ ಜಮೀನಿನಲ್ಲಿ ಆ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯನ್ನ ಬೆಳೆದ. ಮೊದಲಿಗೆ ಅವನಿಗೆ ಸ್ವಲ್ಪ ನಷ್ಟ ಆಯ್ತು. ಇನ್ನು ಪ್ರಾರಂಭದಲ್ಲಿ ಎಲ್ಲವೂ ಕೂಡ ರೈತರ ನಷ್ಟ ಆಗುತ್ತೆ. ಅದೇ ಸರಿಗೆ ನಾವು ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಹಂಗ ಅವನು ಕೂಡ ಆಯ್ತು ಪವನಕುಮಾರನಿಗೆ. ನಂತರ ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ, ಇನ್ನು ಮತ್ತೆ ಅಲ್ಲಿ ಸುಧಾರಣೆ ಮಾಡ್ಕೊಂಡು ಆ ಬೆಳೆಯಲ್ಲಿ ಹೆಚ್ಚು ಆದಾಯ ಹೂಡಿಕೆ ಮಾಡಿಬಿಟ್ಟು ಬೆಳೆಯನ್ನ ಬೆಳಿಲಿಕ್ಕೆ ಹೋದ. ಸೊ ಹಿಂಗೆ ಆ ಬಿಳಿ ಮತ್ತು ಕೆಂಪು ಡ್ರ್ಯಾಗನ್ ಫ್ರೂಟ್ಸ್ ನ ತಳಿಗಳನ್ನ ಏನೋ ಅವನು ತನ್ನ ಭೂಮಿಯಲ್ಲಿ ಬೆಳಿಲಿಕ್ಕೆ ಮುಂದಾದ. ಸೊ ಅದು ಏನಾಯ್ತು ಅಂತ ಹೇಳಿದ್ರೆ, 3-4 ವರ್ಷದಲ್ಲಿ ಅತಿ ಹೆಚ್ಚು ಇಳುವರಿ ಬಂದ್ಬಿಟ್ಟು ಮಾರುಕಟ್ಟೆಯಲ್ಲೂ ಕೂಡ ಆ ಡ್ರ್ಯಾಗನ್ ಫ್ರೂಟ್ಸ್ಗೆ ಹೆಚ್ಚು ಬೆಲೆ ಬಂತು. ಅವನ ಹಣ್ಣುಗಳನ್ನು ಮಾರಾಟ ಮಾಡಿದ್ರಿಂದ ಅವನಿಗೆ ಹೆಚ್ಚು ಆದಾಯ ಕೂಡ ಸಿಕ್ತು, ಲಾಭನೂ ಕೂಡ ಬಂತು. ಹಿಂಗೆ ಅವನು 5-6 ವರ್ಷದಲ್ಲಿ ಆ ಬೆಳೆಯನ್ನ ಬೆಳೆಯಲಿಕ್ಕೆ ಅವನು 3 ಲಕ್ಷ ಹಣವನ್ನು ಖರ್ಚು ಮಾಡಿದ್ರೆ, ನಂತರ ಅವನಿಗೆ ಸಿಕ್ಕಂತ ಲಾಭ ಎಷ್ಟಪ್ಪ ಅಂತ ಹೇಳಿದ್ರೆ 11 ಲಕ್ಷ ರೂಪಾಯಿ ಆದಾಯ ಬಂತು. ಸೊ ಹಿಂಗೆ ಏನಾಯ್ತು ಅಂತ ಹೇಳಿದ್ರೆ, ಅವನಿಗೆ ಆ 2 ಎಕರೆ ಜಮೀನಿನಲ್ಲಿ ಈ ಬೆಳೆ ಕೈ ಹಿಡಿದು ಅತಿ ಹೆಚ್ಚು ಲಾಭವನ್ನ ತಂದುಕೊಳ್ಳಿಕ್ಕೆ ಮುಂದಾಯಿತು. ಈಗ ಆ ಏನು ಪವನಕುಮಾರನ ಜಮೀನ್ ಇದೆಯೋ, ನಾನು ಡ್ರ್ಯಾಗನ್ ಫ್ರೂಟ್ಸ್ ಅನ್ನು ಬೆಳಿತಿದ್ದಾನಲ್ಲ ತನ್ನ ಜಮೀನಿನಲ್ಲಿ, ಅಲ್ಲಿಗೆ ಪ್ರತಿನಿತ್ಯನೂ ಕೂಡ ಸಾಕಷ್ಟು ರೈತರು ಏನ್ ಮಾಡ್ತಿದ್ದಾರೆ, ಭೇಟಿಯನ್ನ ಕೊಡ್ತಿದ್ದಾರೆ ಅವನ ಜಮೀನಿಗೆ. ಇವನು ಎಷ್ಟೊಂದು ಲಾಭವನ್ನು ಗಳಿಸ್ತಾ ಇದ್ದಾನೆ, ಪ್ರತಿ ವರ್ಷನೂ ಕೂಡ ಯಾವ ರೀತಿ ಇವನು ಬೆಳೆಯನ್ನ ಬೆಳೀತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ, ಅವನಿಂದ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಅವರು ಕೂಡ ಸುತ್ತಮುತ್ತ ಇರ್ತಕ್ಕಂಥ ರೈತರು ಕೂಡ ಆ ಬೆಳೆಯನ್ನ ಬೆಳಿಲಿಕ್ಕೆ ಏನ್ ಮಾಡ್ತಿದ್ದಾರೆ, ಅವನಿಂದ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಈಗ ನಿಮ್ಮ ಕಡೂರು, ಚಿಕ್ಕಮಗಳೂರು ಈ ಕಡೆ ಎಲ್ಲ ಬೇರೆ ಬೇರೆ
ಡ್ರ್ಯಾಗನ್ ಫ್ರೂಟ್ಸ್ ನ ತಳಿಗಳಿದಾವಲ್ಲ ಅವನ್ನು ಕೂಡ ಸಸ್ಯಗಳನ್ನ ತಂದು ಏನ್ ಮಾಡ್ತಾರೆ ತಮ್ಮ ಜಮೀನುಗಳಲ್ಲಿ ಹಾಕಿ ಬೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಆ ಪವನ ಕುಮಾರ ಏನ್ ಮಾಡ್ತಿದ್ದಾನೆ ಅತಿ ಹೆಚ್ಚು ಭೂಮಿಯನ್ನ ಬಳಕೆ ಮಾಡಿಕೊಂಡು ಕೃಷಿಯನ್ನು ಕೂಡ ಮಾಡಿ ಆದಾಯವನ್ನ ಗಳಿಸ್ಕೊಳ್ತಾ ಇದ್ದಾನೆ ಅನ್ನೋದು ಅರ್ಥ ಆಯ್ತಲ್ವಾ. ಹಾಗಾದ್ರೆ ಈಗ ಆ ಪವನ ಕುಮಾರ ಯಾವ ಜಿಲ್ಲೆಗೆ ಸಂಬಂಧಪಟ್ಟವನು ಅಥವಾ ಯಾವ ಜಿಲ್ಲೆಯವನು? ವಿಜಯಪುರ ಅಲ್ವಾ, ವಿಜಯಪುರದವನು. ಹಾಗಾದ್ರೆ ಸುಚಿ ಅವನ ಹೆಸರೇನು? ಪವನ ಕುಮಾರ ಬಸಪ್ಪ ರಂಗಟ್ಟಿ ಅಲ್ವಾ. ಹಾಗಾದ್ರೆ ವಿದ್ಯಾ ಅವನು ಯಾಕೆ ಕೃಷಿಯನ್ನು ಕೈ ಹಿಡಿದ? ಅದು ಕೃಷಿ ಮಾಡ್ಬೇಕಂತ ಯಾಕೆ ತೀರ್ಮಾನ ಮಾಡ್ದವನು? ತನ್ನ ಹೆತ್ತವರನ್ನ ಒಂಟಿಯಾಗಿ ಬಿಡಲು ನಿರ್ಧರಿಸದೆ ಅಲ್ವಾ. ತನ್ನ ಹೆತ್ತವರನ್ನ ಒಂಟಿಯಾಗಿ ಬಿಡಬಾರ್ದು ಅಂತೇಳಿ ಅವ್ನು ನಿರ್ಧಾರ ಮಾಡಿಬಿಟ್ಟು ಕೃಷಿಯನ್ನೇ ತನ್ನ ತಂದೆಯ ಊರಲ್ಲಿ ಇದ್ದು ಮಾಡ್ಲಿಕ್ಕೆ ಅವನು ತೀರ್ಮಾನವನ್ನ ಮಾಡಿದ. ಹೌದಲ್ವಾ. ನೋಡಿ ಈ ರೀತಿಯಾಗಿ ಅವನು ವಿಜಯಪುರ ಜಿಲ್ಲೆಯ ಪವನ ಕುಮಾರ ಬಸಪ್ಪ ರಂಗಟ್ಟಿ ಅನ್ನುವಂಥವನು ತನ್ನ ಹೆತ್ತವರನ್ನು ನೋಡ್ಕೊಳ್ಳಿಕ್ಕೋಸ್ಕರನೇ ತನ್ನ ಊರಲ್ಲಿ ಅವನು ಕೃಷಿಯನ್ನ ಮಾಡಿ ಅತಿ ಹೆಚ್ಚು ಹೆಸರುವಾಸಿಯನ್ನ ಗಳಿಸಿಕೊಂಡಿದ್ದಾನೆ. ಬೇರೆ ರೈತರು ಕೂಡ ಮಾದರಿ ಆಗಿದ್ದಾನೆ ಅನ್ನುವಂಥದ್ದು. ಸೊ ಇದರಿಂದ ನಮಗೆ ಏನ್ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ಕೃಷಿ ಅನ್ನುವಂಥದ್ದು ನಮಗೆ ಅತಿ ಹೆಚ್ಚು ಲಾಭವನ್ನ ಕೊಡುತ್ತೆ ಅಲ್ವಾ. ನಾವು ಕೃಷಿ ಮಾಡೋದ್ರಿಂದ ಸಾಕಷ್ಟು ಬೆಳೆಗಳನ್ನ ಬೆಳಿಬಹುದು, ಅದರಲ್ಲೂ ಕೂಡ ಪ್ರಗತಿ ಸಾಧನೆಯನ್ನ ಮಾಡಬಹುದು, ಬೇರೆಯವರ ರೈತರು ಕೂಡ ಮಾದರಿಯಾಗಿದ್ದು ಜೀವನವನ್ನ ಮಾಡಬಹುದು ಅನ್ನೋದು ನಮ್ಗೆ ಇದರಿಂದ ತಿಳಿದು ಬರುತ್ತೆ ಅನ್ನುವಂಥದ್ದು. ಹೌದಲ್ವಾ. ಹಾಗಾದ್ರೆ ನಾವು ಭೂಮಿಯನ್ನ ಬಳಕೆ ಮಾಡ್ತಾ ಇದ್ದೀವಿ, ಬಳಕೆ ಮಾಡ್ತಿದೀವಿ ಇಲ್ಲ ಮಾಡ್ತಿದ್ವಿ. ಹಾಗಾದ್ರೆ ಭೂ ಬಳಕೆ ಹೇಗೆ ಇದೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಾವು ಯಾವೆಲ್ಲ ಉದ್ದೇಶಗಳಾಗಿ ಭೂ ಬಳಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಮತ್ತೆ ಕರ್ನಾಟಕದ ಭೂ ಬಳಕೆ ಎನ್ನುವಂತಹ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಅಂಶಗಳು ಕಲಿಕಾ ಫಲಗಳು ಯಾವ್ಯಾವು ಅಂತ ಹೇಳಿದ್ರೆ ಮೊದಲನೇದು ಭೂ ಬಳಕೆಯ ವಿಧಗಳು, ಕಲಿಕಾಂಶಗಳು. ಈ ಪಾಠದಲ್ಲಿ ನಾವು ಕಲಿಯುವಂತಹ ಕಲಿಕಾಂಶಗಳು ಯಾವ್ಯಾವ ಅಂತ ಹೇಳಿದ್ರೆ ಒಂದು ಕರ್ನಾಟಕದ ಭೂ ಬಳಕೆಯ ವಿಧಗಳು. ಇದು ಒಂದನೇ ಕಲಿಕಾಂಶ, ಈ ಪಾಠದಲ್ಲಿ ನಾವು ಕಲಿಯುವಂತ ಕಲಿಕಾಂಶ. ಎರಡನೇದು ಕರ್ನಾಟಕದ ವ್ಯವಸಾಯದ ಪ್ರಾಮುಖ್ಯತೆ ಮತ್ತು ವಿಧಗಳು. ವ್ಯವಸಾಯದಲ್ಲಿ ಯಾವ ಯಾವ ವಿಧಗಳು ಇದಾವೆ ಅನ್ನುವಂಥದ್ದು ಇದರಲ್ಲಿ ನಾವು ಕಲಿಯುವಂತ ಎರಡನೇ ಕಲಿಕಾಂಶ. ಮೂರನೇದೇನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕದ ಪ್ರಮುಖ ಬೆಳೆಗಳ ಹಂಚಿಕೆ. ಕರ್ನಾಟಕದ ಪ್ರಮುಖ ಬೆಳೆಗಳ ಹಂಚಿಕೆ. ಇಷ್ಟು ಕಲಿಕಾಂಶಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನವನ್ನ ಮಾಡ್ತೀವಿ ಅನ್ನೋದು. ಮೊದಲನೇ ಕಲಿಕಾಂಶ ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕದ ಭೂ ಬಳಕೆಯ ವಿಧಗಳು. ಇದು ಮೊದಲನೇ ಕಲಿಕಾಂಶ. ಯಾವ ಅಧ್ಯಾಯದಲ್ಲಿ? ಕರ್ನಾಟಕದ ಭೂ ಬಳಕೆ ಎನ್ನುವ ಅಧ್ಯಾಯದಲ್ಲಿ ನಾವು ಕಲಿಯುವಂತಹ ಮೊದಲನೇ ಕಲಿಕಾಂಶ ಯಾವ್ದಪ್ಪ ಅಂದ್ರೆ ಕರ್ನಾಟಕದ ಭೂ ಬಳಕೆಯ ವಿಧಗಳು. ಎರಡನೇ ಕಲಿಕಾಂಶ ವ್ಯವಸಾಯ ಪ್ರಾಮುಖ್ಯತೆ ವಿಧಗಳು. ಮೂರನೇ ಕಲಿಕಾಂಶ ಕರ್ನಾಟಕದ ಪ್ರಮುಖ ಬೆಳೆಗಳ ಹಂಚಿಕೆ ಮತ್ತು ಉತ್ಪಾದನೆ. ಈ ಮೂರು ಕಲಿಕಾಂಶಗಳನ್ನು ನಾವು ಈ ಪಾಠದಲ್ಲಿ ಕಲಿತೀವಿ ಅನ್ನೋದು. ಹಾಗಾದ್ರೆ ಮೊದಲನೇ ಕಲಿಕಾಂಶವನ್ನು ನಾವು ಇವಾಗ ತಗೊಳ್ಳೋಣ. ಕರ್ನಾಟಕದಲ್ಲಿ ಭೂ ಬಳಕೆ ಅಲ್ವಾ. ಈಗ ನಾವು ಇದರಲ್ಲಿ ಭೂ ಬಳಕೆ ಎಂದರೇನು ಅಂತ ಅರ್ಥವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಭೂ ಬಳಕೆ ಅರ್ಥ ಅಂತ ಹೇಳಿದ್ರೆ ಹಂಗಂದ್ರೆ ಏನು ಅಂತೇಳಿ ಅಲ್ವಾ. ಭೂ ಬಳಕೆಯ ಅರ್ಥ ಅಥವಾ ಭೂ ಬಳಕೆ ಎಂದರೇನು ಅನ್ನೋ ಕ್ವಶನ್ ಉತ್ತರ ಬೇಕಲ್ಲ ನಮಗೆ. ಇವಾಗ ಭೂ ಬಳಕೆ ಎಂದರೆ ಭೂಮಿಯನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡುವುದು.
ಅದನ್ನೇ ನಾವೇನಂತ ಕರಿತೀವಿ, ಭೂ ಬಳಕೆ ಎಂದು ಕರೆಯುತ್ತೇವೆ. ಹಾಗಾದ್ರೆ ಯಾವೆಲ್ಲ ಉದ್ದೇಶಗಳಿಗಾಗಿ ನಾವು ಭೂಮಿಯನ್ನು ಬಳಕೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ಸಾಗುವಳಿ ಅಂದ್ರೆ ಕೃಷಿ ಮಾಡ್ತಿದ್ವಲ್ಲ, ಅದಕ್ಕೋಸ್ಕರ ನಾವು ಭೂಮಿ ಬಳಕೆ ಮಾಡ್ಕೊಳ್ತಿದ್ವಲ್ಲ, ಕೃಷಿಗೆ ಮಾಡ್ಕೊಳ್ತಿದ್ವಿ ಅಲ್ವಾ, ಸಾಗುವಳಿಗೆ ಬಳಕೆ ಆಗ್ತಾ ಇದೆ. ಆಮೇಲೆ ಅರಣ್ಯ ಪ್ರದೇಶ ಅಲ್ವಾ, ಅರಣ್ಯವನ್ನು ಬೆಳೆಸಲಿಕ್ಕೆ ಬಳಕೆ ಆಗ್ತಿದೆಯಲ್ಲ, ಭೂಮಿ ಆಗ್ತಾ ಇದೆ ಅಲ್ವಾ. ನಾವು ಅರಣ್ಯವನ್ನು ಬೆಳೆಸಲಿಕ್ಕೋಸ್ಕರನು ಕೂಡ ಏನ್ ಮಾಡ್ತಿದ್ವಿ, ಭೂಮಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ರೈಲು ಮಾರ್ಗಗಳನ್ನ ಹಾಕ್ಲಿಕ್ಕೆ ಅಲ್ವಾ, ರೈಲು ಮಾರ್ಗಗಳನ್ನ ನಿರ್ಮಾಣ ಮಾಡಲಿಕ್ಕೂ ಕೂಡ ನಾವು ಭೂಮಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ಅಣೆಕಟ್ಟುಗಳ ನಿರ್ಮಾಣ ಅಂದ್ರೆ ನದಿಗಳ ನೀರನ್ನ ಸಂಗ್ರಹ ಮಾಡಿ ನಮಗೆ ಬೇಕಾದಂತಹ ಕಾಲದಲ್ಲಿ ಆ ನೀರನ್ನ ನಾವೇನ್ ಮಾಡ್ತಿದ್ವಿ, ಕೃಷಿಗೆ ಉಪಯೋಗವನ್ನ ಮಾಡ್ಕೊಳ್ತಾ ಇದ್ವಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ನದಿಗಳಿಗೆ ಅಣೆಕಟ್ಟುಗಳನ್ನ ಕಟ್ಟುತ್ತಾ ಇದೀವಿ ಅಲ್ವಾ. ಸೊ ಈ ಅಣೆಕಟ್ಟುಗಳನ್ನ ಕಟ್ಟಲಿಕ್ಕೂ ಕೂಡ ನಾವೇನ್ ಮಾಡ್ತಿದ್ವಿ, ಭೂಮಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ವಿ ಅಲ್ವಾ. ಆಮೇಲೆ ಕಾಲುವೆಗಳ ನಿರ್ಮಾಣ, ನದಿಗಳಿಗೆ ಕಾಲುವೆಗಳ ನಿರ್ಮಾಣ ಮಾಡ್ತಿದ್ದೀವಲ್ಲ ಅಲ್ವೇನೋ, ಆ ನದಿಗಳ ನೀರನ್ನು ನಮ್ಮ ಕೃಷಿ ಭೂಮಿಗೆ ಹರಿಸ್ಕೊಳ್ಳಿಕ್ಕೋಸ್ಕರ ನಾವು ನದಿಗೆ ಏನ್ ಮಾಡ್ತಿದ್ವಿ, ಕಾಲುವೆಗಳನ್ನ ನಿರ್ಮಾಣ ಮಾಡ್ತಾ ಇದ್ವಿ. ಇದಕ್ಕೂ ಕೂಡ ನಾವೇನ್ ಮಾಡ್ತಿದ್ವಿ, ಭೂಮಿಯನ್ನ ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಾರಿಗೆ, ರಸ್ತೆ ಸಾರಿಗೆ ಅಲ್ವಾ, ರಸ್ತೆಗಳನ್ನ ಅಥವಾ ರೋಡ್ ಅಂತ ಕರಿತೀವಲ್ಲ, ಇವುಗಳನ್ನು ಕೂಡ ನಿರ್ಮಾಣವನ್ನ ಮಾಡ್ಲಿಕ್ಕೆ ಭೂಮಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ವಿ. ಹೀಗೆ ಹಲವಾರು ಉದ್ದೇಶಗಳಿಗಾಗಿ ನಾವು ಏನ್ ಮಾಡ್ತಿದ್ವಿ, ಭೂಮಿಯನ್ನ ಬಳಕೆ ಮಾಡ್ತಾ ಇದ್ವಿ. ಈ ರೀತಿ ಹಲವಾರು ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಕೆ ಮಾಡುವುದನ್ನೇ ನಾವೇನಂತ ಕರಿತೀವಿ, ಭೂ ಬಳಕೆ ಎಂದು ಕರೆಯುತ್ತೇವೆ. ಗೊತ್ತಾಯ್ತು ಇವಾಗ? ಹಾಗಾದ್ರೆ ಭೂ ಬಳಕೆ ಎಂದರೇನು ಕೃಷ್ಣ? ಭೂ ಬಳಕೆ ಎಂದರೇನು? ಭೂಮಿಯನ್ನು ಉದ್ದೇಶಗಳಿಗಾಗಿ ಬಳಕೆ ಮಾಡುವುದು. ಭೂಮಿಯನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡುವುದನ್ನು ಏನಂತ ಕರಿತೀವಿ, ಭೂ ಬಳಕೆ ಎಂದು ಕರೆಯುತ್ತೇವೆ. ಹಾಗಾದ್ರೆ ಈಗ ನಾವು ಭೂಮಿಯನ್ನ ಯಾವೆಲ್ಲ ಉದ್ದೇಶಗಳಿಗಾಗಿ ಬಳಕೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಯ್ತಲ್ವಾ. ಸಾಗುವಳಿಗಾಗಿ ಭೂಮಿಯನ್ನು ಬಳಕೆ ಮಾಡ್ತೀವಿ, ಅರಣ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಅಲ್ವಾ, ರೈಲು ಮಾರ್ಗಗಳನ್ನ ಹಾಕಲಿಕ್ಕೆ, ಅಣೆಕಟ್ಟುಗಳನ್ನ ಕಟ್ಟಲಿಕ್ಕೆ, ಕಾಲುವೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ರಸ್ತೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ಹೀಗೆ ಹಲವಾರು ಉದ್ದೇಶಗಳಿಗಾಗಿ ನಾವೇನ್ ಮಾಡ್ತಿದ್ವಿ, ಭೂಮಿಯನ್ನ ಸಾಕಷ್ಟು ಬಳಕೆಯನ್ನ ಮಾಡ್ತಾ ಇದ್ವಿ. ಸೊ ಈ ರೀತಿ ಹಲವಾರು ಉದ್ದೇಶಗಳಿಗಾಗಿ ನಾವು ಭೂಮಿಯನ್ನ ಬಳಕೆ ಮಾಡುವುದನ್ನೇ ಏನಂತ ಕರಿತೀವಪ್ಪ ಅಂದ್ರೆ ಭೂ ಬಳಕೆ ಎಂದು ಕರೆಯುತ್ತೇವೆ. ಆಯ್ತಾ? ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟಿದೆ ಅಂತೇಳಿ ನಾವು ಇವಾಗ ನೋಡ್ತಾ ಹೋದ್ರೆ ನೋಡಿ, ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟು ಲಕ್ಷ ಹೆಕ್ಟೇರ್ ಇದೆ ಅಂತ ಹೇಳಿದ್ರೆ 19.05 ಲಕ್ಷ ಹೆಕ್ಟೇರ್ ಭೌಗೋಳಿಕ ಪ್ರದೇಶವನ್ನ ಕರ್ನಾಟಕ ರಾಜ್ಯವು ಹೊಂದಿದೆ. ಭೌಗೋಳಿಕ ಪ್ರದೇಶವನ್ನು ಹೊಂದಿದೆ. ಯಾವ ರಾಜ್ಯ? ಕರ್ನಾಟಕ. ಹಾಗಾದ್ರೆ ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟು? ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ 19.05 ಲಕ್ಷ ಹೆಕ್ಟೇರ್. ಆಯ್ತಾ? ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟಪ್ಪ ಅಂತ ಹೇಳಿದ್ರೆ 19.05 ಲಕ್ಷ ಹೆಕ್ಟೇರ್ ಭೌಗೋಳಿಕ ಪ್ರದೇಶವನ್ನ ಕರ್ನಾಟಕ ರಾಜ್ಯವು ಹೊಂದಿದೆ. ಸೊ ಇದನ್ನ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಹಲವಾರು ಉದ್ದೇಶಗಳಿಗಾಗಿ ಬಳಕೆಯನ್ನ ಮಾಡ್ತಾ ಇದ್ವಿ. ಭೌಗೋಳಿಕ ಏನು ಪ್ರದೇಶ ಇದೆಯೋ ಈ ಪ್ರದೇಶವನ್ನ ಈಗ ನಾನು ಹೇಳಿದ್ನಲ್ಲ, ಸಾಗುವಳಿ ಮಾಡಲಿಕ್ಕೆ, ಅರಣ್ಯವನ್ನ ನಿರ್ಮಾಣ ಮಾಡಲಿಕ್ಕೆ, ಅಣೆಕಟ್ಟುಗಳನ್ನ ಕಟ್ಟಲಿಕ್ಕೆ, ರೈಲು ಮಾರ್ಗಗಳನ್ನ ಹಾಕಲಿಕ್ಕೆ, ರಸ್ತೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ಕಾಲುವೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅಲ್ವಾ, ಈ ರೀತಿ ಹಲವಾರು ಉದ್ದೇಶಗಳಿಗಾಗಿ ಈ ಭೂಮಿಯನ್ನ ನಾವು ಬಳಕೆಯನ್ನ ಮಾಡ್ಕೊಳ್ತಾ ಇದೀವಿ ಅನ್ನೋದು. ಹಾಗಾದ್ರೆ ಈ ಒಂದು ಏನು 19.05 ಲಕ್ಷ ಹೆಕ್ಟೇರ್ ಭೌಗೋಳಿಕ ಪ್ರದೇಶ ಇದೆಯಾ ನಮ್ಮ ರಾಜ್ಯದಲ್ಲಿ,
ಕರ್ನಾಟಕದ ಭೂ ಬಳಕೆಯ ಮಾದರಿಗಳು. ಅದರಲ್ಲಿ ಒಂದನೇದು ಸಾಗುವಳಿ ಭೂಮಿ, ನಿವ್ವಳ ಸಾಗುವಳಿ ಭೂಮಿ. ಕರ್ನಾಟಕದ ಭೂ ಬಳಕೆಯ ಮಾದರಿಗಳಲ್ಲಿ ಮೊದಲನೇದು ಯಾವ್ದಪ್ಪ ಅಂತ ಹೇಳಿದ್ರೆ ನಿವ್ವಳ ಸಾಗುವಳಿ ಭೂಮಿ. ಎರಡನೇದು ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶ ಅಂದ್ರೆ ನಾವು ಅರಣ್ಯವನ್ನು ಕೂಡ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಕೂಡ ಭೂಮಿಯನ್ನ ಬಳಕೆ ಮಾಡ್ಕೊಳ್ತಾ ಇದೀವಲ್ವಾ ಅದು. ನೆಕ್ಸ್ಟ್ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ನೆಕ್ಸ್ಟ್ ನಾಲ್ಕನೇದು ಸಾಗುವಳಿ ಮಾಡದ ಭೂಮಿ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, ನಾವು ಸಾಗುವಳಿಯನ್ನ ಮಾಡದ ಇರುವಂತಹ ಇತರೆ ಭೂಮಿ. ಆಮೇಲೆ ಐದನೇದು ಬೀಳು ಭೂಮಿ. ಬೀಳು ಭೂಮಿ ಆಯ್ತಾ. ಈ ರೀತಿ ನಾವು ಕರ್ನಾಟಕದಲ್ಲಿರತಕ್ಕಂಥ ಒಟ್ಟು ಭೂಮಿಯನ್ನ ಈ 5 ಪ್ರಕಾರಗಳಲ್ಲಿ ವಿಂಗಡಿಸಿದ್ದೇವೆ. ಇದನ್ನೇ ನಾವು ಕರ್ನಾಟಕದ ಭೂ ಬಳಕೆಯ ಮಾದರಿಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಕರ್ನಾಟಕದ ಭೂ ಬಳಕೆಯ ಮಾದರಿಗಳು ಯಾವ್ಯಾವ ಅಂತ ಹೇಳಿದ್ರೆ ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, ಸಾಗುವಳಿ ಮಾಡದ ಭೂಮಿ, ಬೀಳು ಭೂಮಿ. ಇವು ಕರ್ನಾಟಕದ ಭೂ ಬಳಕೆಯ ಮಾದರಿಗಳು ಅಥವಾ ವಿಧಗಳು ಅಂತೇಳಿ ನೋಡುದು. ಸೊ ಇದ್ರಲ್ಲಿ ನಾವು ಇವಾಗ ಮೊದಲನೇದು ಹೋಗೋಣ. ನಿವ್ವಳ ಸಾಗುವಳಿ ಭೂಮಿ. ನಿವ್ವಳ ಅಂದ್ರೆ ಒಟ್ಟು ಅಂತ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಸಾಗುವಳಿಗೆ ಒಳಪಟ್ಟಿರುವಂತ ಭೂಮಿ. ಸಾಗುವಳಿ ಅಂದ್ರೆ ಏನ್ ಹೇಳಿದ್ವಿ ನಾವಾಗ್ಲೇ? ಕೃಷಿ, ವ್ಯವಸಾಯ ಅಲ್ವಾ? ವ್ಯವಸಾಯಕ್ಕೆ ಕೃಷಿಗೆ ಒಳಪಟ್ಟಿರುವಂತಹ ಒಟ್ಟು ಭೂಮಿ ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅನ್ನುವಂಥದ್ದು. ಸೊ ಇದನ್ನ ನಾವು ಇವಾಗ ನೋಡ್ತಾ ಹೋದ್ರೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಏನು ನಿವ್ವಳ ಸಾಗುವಳಿ ಭೂಮಿ ಅಥವಾ ಕೃಷಿಯನ್ನ ಮಾಡ್ತಾ ಇರುವಂತಹ, ಕೃಷಿಗೆ ಒಳಪಟ್ಟಿರ್ತಕ್ಕಂಥ ಭೂಮಿ ಇದೆಯಾ, ಇದು ನಮ್ಮ ರಾಜ್ಯದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಸಮನಾಗಿ ಇಲ್ಲ. ಅಂದ್ರೆ ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 15% ಭೂಮಿ ಕೃಷಿಗೆ ಒಳಪಟ್ಟಿದೆ ಅಂದ್ರೆ ನೆಕ್ಸ್ಟ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಷ್ಟೇ ಇದೆಯಾ? ಇಲ್ಲ. ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ಇದೆಯಾ? ಇಲ್ಲ ಅಲ್ವಾ? ಹಿಂಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಏನು ಜಿಲ್ಲೆಗಳಿಗೋ ಆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಾಗುವಳಿಗೆ ಒಳಪಟ್ಟಿರುವಂತ ಭೂಮಿ ಒಂದೇ ಪ್ರಮಾಣದಲ್ಲಿ ಇಲ್ಲ. ಅದು ಜಿಲ್ಲೆಯಿಂದ ಜಿಲ್ಲೆಗೆ ಏನಾಗುತ್ತೆ? ವ್ಯತ್ಯಾಸವನ್ನ ಹೊಂದುತ್ತೆ. ಒಂದು ಜಿಲ್ಲೆಯಲ್ಲಿ ಜಾಸ್ತಿ ಭೂಮಿಯನ್ನ ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲೂ ಕೂಡ ಸಾಗುವಳಿಗೆ ಭೂಮಿ ಒಳಪಟ್ಟಿರುತ್ತೆ. ಹಂಗಾಗಿ ನಾವು ಜಿಲ್ಲೆಯಿಂದ ಜಿಲ್ಲೆಗೆ ಒಟ್ಟು ಸಾಗುವಳಿ ಭೂಮಿಯಲ್ಲಿ ವ್ಯತ್ಯಾಸವನ್ನ ಕಾಣ್ತೀವಿ ಅನ್ನುವಂಥದ್ದು. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಕಲಬುರಗಿ. ಕಲಬುರಗಿ ಇದು ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದೆ. ಹೊಂದಿರುವ ಜಿಲ್ಲೆಯಾಗಿದೆ. ಯಾವುದು? ಕಲಬುರಗಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವಂತ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆಯು ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಹೊಂದಿದೆ. ಇನ್ನು ಅನಂತರ ಯಾವ ಜಿಲ್ಲೆಗಳಿದೆ? ಬೆಳಗಾವಿ ಅಲ್ವಾ? ಇದಿದೆ ಸಾಗುವಳಿಗೆ ಒಳಪಟ್ಟಿರುವಂತ ಭೂಮಿಯನ್ನು ಹೊಂದಿರುವಂತ ಜಿಲ್ಲೆಗಳಲ್ಲಿ. ಆಮೇಲೆ ರಾಯಚೂರು, ತುಮಕೂರು, ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ, ಈ ರೀತಿ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿರುವಂತ ಜಿಲ್ಲೆಗಳು ಸಾಗುವಳಿ ಭೂಮಿಯನ್ನ ಹೊಂದಿದ್ದಾವೆ ಅನ್ನುವಂಥದ್ದು. ಇನ್ನು ಅತಿ ಕಡಿಮೆ ಅಲ್ವಾ, ಅತಿ ಕಡಿಮೆ ಸಾಗುವಳಿ ಭೂಮಿಯನ್ನ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಬೆಂಗಳೂರು ನಗರ ಜಿಲ್ಲೆ. ಬೆಂಗಳೂರು ನಗರ ಜಿಲ್ಲೆ
ಇದು ಅತಿ ಕಡಿಮೆ ಸಾಗುವಳಿ ಭೂಮಿ ಹೊಂದಿದೆ ಅಲ್ವಾ. ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ನಾವು ಎರಡು ಜಿಲ್ಲೆಗಳನ್ನು ನೋಡ್ತೀವಲ್ಲ ನಮ್ಮ ಕರ್ನಾಟಕದಲ್ಲಿ. ಆ ಬೆಂಗಳೂರು ನಗರ ಜಿಲ್ಲೆ ಏನಾಗಿದೆ, ಅತಿ ಕಡಿಮೆ ಸಾಗುವಳಿ ಭೂಮಿಯನ್ನ ಹೊಂದಿದೆ ಅನ್ನುವಂಥದ್ದು. ಸೊ ಈ ರೀತಿ ನಿವ್ವಳ ಸಾಗುವಳಿ ಭೂಮಿಯನ್ನ ನಾವು ನೋಡ್ತಾ ಹೋದ್ರೆ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ, ಅನಂತರದಲ್ಲಿ ಬೆಳಗಾವಿ, ರಾಯಚೂರು, ಮೈಸೂರು, ಚಿತ್ರದುರ್ಗ, ಚಾಮರಾಜನಗರ ಅಲ್ವಾ. ಈ ರೀತಿ ಸಾಕಷ್ಟು ಜಿಲ್ಲೆಗಳು ಈ ಹೆಚ್ಚು ಸಾಗುವಳಿ ಭೂಮಿಯನ್ನ ಹೊಂದಿದವು. ಇನ್ನ ಕಡಿಮೆ, ಅತಿ ಕಡಿಮೆ, ಕೊನೆಯ ಸ್ಥಾನದಲ್ಲಿ ಅತಿ ಕಡಿಮೆ ಭೂಮಿಯಲ್ಲಿ ಸಾಗುವಳಿಯನ್ನ ಮಾಡ್ತಾ ಇರ್ತಕ್ಕಂಥ ಅಥವಾ ಸಾಗುವಳಿಗೆ ಒಳಪಟ್ಟಿರುವಂತ ಅತಿ ಕಡಿಮೆ ಭೂಮಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆ ಅನ್ನೋದು. ಅದಾಯ್ತಾ. ನೆಕ್ಸ್ಟ್ ನಾವು ಹೋಗೋಣ, ಎರಡನೇ ಮಾದರಿ ಯಾವುದು? ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶ ಕರ್ನಾಟಕದ ಭೂಬಳಕೆಯ ಮಾದರಿಗಳಲ್ಲಿ ಎರಡನೇದು ಅರಣ್ಯ ಪ್ರದೇಶ. ಸೊ ನಾವು ಅರಣ್ಯವನ್ನ ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅಲ್ವಾ. ಯಾಕಂತ ಹೇಳಿದ್ರೆ ನಾವು ಬದುಕಬೇಕು, ಕಾಲಕ್ಕೆ ಸರಿಯಾಗಿ ಮಳೆ ಕೂಡ ಬರಬೇಕು, ಪರಿಸರವು ಕೂಡ ಶುದ್ಧವಾಗಿರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಹೆಚ್ಚು ಹೆಚ್ಚು ಅರಣ್ಯವನ್ನ ನಿರ್ಮಾಣ ಮಾಡಬೇಕು. ಹಾಗಾಗಿ ನಾವು ಅರಣ್ಯವನ್ನು ಕೂಡ ನಿರ್ಮಾಣ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದೀವಿ, ಭೂಮಿಯನ್ನ ಬಳಕೆಯನ್ನ ಮಾಡ್ಕೊಳ್ತಾ ಇದ್ವಿ ಅನ್ನೋದು. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ಇದು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿದೆ. ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಇನ್ನು ಅದನ್ನ ಬಿಟ್ರೆ ನೆಕ್ಸ್ಟ್ ಯಾವ್ದಿದೆ ಅಂತ ಹೇಳಿದ್ರೆ ಶಿವಮೊಗ್ಗ ಇದೆ, ಆಯ್ತಾ. ಆಮೇಲೆ ಚಿಕ್ಕಮಗಳೂರು, ಚಾಮರಾಜನಗರ, ಕೊಡಗು, ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ, ಬಳ್ಳಾರಿ ಜಿಲ್ಲೆಗಳು. ಇಲ್ಲೂ ಕೂಡ ಸಾಕಷ್ಟು ಅರಣ್ಯ ಪ್ರದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದು. ಇನ್ನು ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ವಿಜಯಪುರ ಜಿಲ್ಲೆ. ವಿಜಯಪುರ ಅತಿ ಕಡಿಮೆ ಪ್ರತಿಯೊಂದು ಬರ್ಕೊಂಡಿದೆಯೇನೋ ಅರಣ್ಯ ಪ್ರದೇಶವನ್ನ ಹೊಂದಿದೆ. ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿದ್ರೆ ವಿಜಯಪುರ ಜಿಲ್ಲೆ, ಆಯ್ತಾ. ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರತಕ್ಕಂಥ ಜಿಲ್ಲೆ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ. ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ವಿಜಯಪುರ ಜಿಲ್ಲೆ. ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿದೆ ಅನ್ನೋದು. ಇನ್ನು ಅದನ್ನ ಬಿಟ್ರೆ ಬೆಂಗಳೂರು ಗ್ರಾಮಾಂತರ, ರಾಯಚೂರು, ಬೀದರ್, ಗದಗ ಇವು ಅತಿ ಕಡಿಮೆ ಅರಣ್ಯ ಪ್ರದೇಶಗಳನ್ನ ಕರ್ನಾಟಕದಲ್ಲಿ ಹೊಂದಿರತಕ್ಕಂಥ ಜಿಲ್ಲೆಗಳಾಗಿವೆ ಅನ್ನೋದು. ನೆಕ್ಸ್ಟ್ ನಾವು ಇವಾಗ ಮೂರನೇ ಮಾದರಿಗೆ ಹೋಗ್ತಿದ್ವಿ, ಸಾಗುವಳಿಗೆ ಲಭ್ಯವಿಲ್ಲದೆ ಇರುವಂತ ಭೂಮಿ. ಮೂರನೇದು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ನೋಡಿ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂದ್ರೆ ನಾವು ಕೃಷಿಯನ್ನ ಏನು ಮಾಡ್ತಾ ಇದ್ವಿ ಅದಕ್ಕೆ ನಮ್ಗೆ ಲಭ್ಯ ಇಲ್ಲ ಭೂಮಿ ಕೃಷಿ ಮಾಡ್ಲಿಕ್ಕೆ ಅಂತಂದ್ರೆ ಬೇರೆ ಉದ್ದೇಶಗಳಿಗಾಗಿ ನಾವೇನ್ ಮಾಡ್ತಿದ್ವಿ, ಭೂಮಿಯನ್ನ ಬಳಕೆ ಮಾಡ್ತಾ ಇದ್ವಿ ಅನ್ನೋದು. ಉದಾಹರಣೆಗೆ ನಾನು ಹೇಳಿದ್ವಲ್ಲ, ರೈಲು ಮಾರ್ಗಗಳನ್ನ ಹಾಕ್ಲಿಕ್ಕೆ ಅಲ್ವಾ. ಈಗ ರೈಲು ಮಾರ್ಗ ಹಾಕ್ಲಿಕ್ಕೆ ನಾವು ಆ ಭೂಮಿಯನ್ನ ತಗೊಂಡಿದ್ವಿ ಮತ್ತೆ ಅದರಲ್ಲಿ ಕೃಷಿನ ಮಾಡ್ಲಿಕ್ಕೆ ಆಗಲ್ಲ, ರೈಲು ಮಾರ್ಗ ಹಾಕ್ತಿವಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಹಂಗಾಗಿ ನಾವು ಕೃಷಿ ಮಾಡದೆ ಬೇರೆ ಉದ್ದೇಶಗಳಿಗಾಗಿ ಏನ್ ಮಾಡ್ತಿದ್ವಿ, ಭೂಮಿಯನ್ನ ಬಳಕೆ ಮಾಡ್ತಾ ಇದ್ವಿ. ಉದಾಹರಣೆಗೆ ರೈಲು ಮಾರ್ಗಗಳನ್ನ ಹಾಕ್ಲಿಕ್ಕೆ. ಆಮೇಲೆ ನಾವು ವಾಸ ಮಾಡುವಂತ ಮನೆಗಳಿದಾವಲ್ಲ ಅಲ್ವಾ, ಅವನ್ನ ಕಟ್ಕೊಳ್ಳಿಕ್ಕೆ, ವಸತಿಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ. ಆಮೇಲೆ ನಮಗೆ
ನಮಗೆ ವಸ್ತುಗಳು ಬೇಕಲ್ಲ ಬಳಕೆ ಮಾಡ್ಲಿಕ್ಕೆ. ಆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥವು ಯಾವುವು? ನಾವು ಬಳಕೆ ಮಾಡುವಂತ ವಸ್ತುಗಳು ಉತ್ಪಾದನೆ ಮಾಡೋದು ಕೈಗಾರಿಕೆಗಳು ಅಲ್ವಾ? ಆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೂ ಕೂಡ ಭೂಮಿಯನ್ನ ಬಳಕೆ ಮಾಡ್ತಾ ಇದೀವಿ ಅಲ್ವಾ? ಆಮೇಲೆ ನೀರಾವರಿ ಯೋಜನೆಗಳು, ಜಲವಿದ್ಯುತ್ ಯೋಜನೆಗಳು ಅಲ್ವಾ? ಅಣೆಕಟ್ಟುಗಳನ್ನ ಕಟ್ಟಲಿಕ್ಕೆ, ಡ್ಯಾಮ್ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ. ಸೊ ಈ ರೀತಿನೂ ಕೂಡ ನಾವೇನ್ ಮಾಡ್ತೀವಿ? ಭೂಮಿಯನ್ನ ಬಳಕೆ ಮಾಡ್ತಾ ಇದ್ದೀವಿ. ಅಂದ್ರೆ ರೈಲು ಮಾರ್ಗಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ, ರಸ್ತೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ, ಅಣೆಕಟ್ಟುಗಳನ್ನ ಕಟ್ಟಲಿಕ್ಕೆ, ವಸತಿಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ, ಕೈಗಾರಿಕೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ, ಆಮೇಲೆ ನೀರಾವರಿ ಯೋಜನೆಗಳನ್ನ ಕೈಗೊಳ್ಳಲಿಕ್ಕೆ, ಹೀಗೆ ನಾವು ಏನ್ ಮಾಡ್ತೀವಿ? ಸಾಕಷ್ಟು ಭೂಮಿಯನ್ನ ಬಳಕೆ ಮಾಡ್ತಾ ಇದ್ದೀವಿ. ಈ ಉದ್ದೇಶಗಳಿಗಾಗಿ ಬಳಕೆ ಮಾಡುವಂತ ಭೂಮಿಯನ್ನೇ ನಾವೇನಂತ ಕರಿತೀವಿ? ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ಅಂದ್ರೆ ನಾವು ಕೃಷಿ ಮಾಡ್ತೀವಿ, ಅದು ಕೃಷಿ ಮಾಡಕ್ಕೆ ಭೂಮಿ ಇಲ್ಲ ಅಂತ ಅರ್ಥ ಅಲ್ಲ. ಕೃಷಿ ಮಾಡುವಂತ ಭೂಮಿಯೂ ಇದೆ, ಆದ್ರೆ ಕೃಷಿಗೋಸ್ಕರ ಅಲ್ಲ, ಬೇರೆ ಉದ್ದೇಶಗಳಿಗಾಗಿ ಕೂಡ ನಾವು ಭೂಮಿಯನ್ನ ಬಳಕೆ ಮಾಡ್ತಾ ಇದ್ದೀವಿ. ಅಂತಹ ಭೂಮಿಯನ್ನ ನಾವೇನಂತ ಕರಿತೀವಿ? ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತ ಕರಿತೀವಿ. ಹಾಗಾದ್ರೆ ಯಾವ ಉದ್ದೇಶಗಳಿಗೆ ನಾವು ಭೂಮಿಯನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ರೈಲು ಮಾರ್ಗಗಳನ್ನ ಹಾಕ್ಲಿಕ್ಕೆ, ರಸ್ತೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ, ವಸತಿಗಳನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅಲ್ವಾ? ನೀರಾವರಿ ಯೋಜನೆಗಳನ್ನ ಕೈಗೊಳ್ಳಲಿಕ್ಕೆ ಅಥವಾ ಸ್ಥಾಪನೆ ಮಾಡ್ಲಿಕ್ಕೆ, ಈ ರೀತಿ ಹಲವಾರು ಉದ್ದೇಶಗಳಿಗಾಗಿ ನಾವೇನ್ ಮಾಡ್ತೀವಿ? ಭೂಮಿಯನ್ನ ಬಳಕೆ ಮಾಡ್ತಾ ಇದ್ದೀವಿ. ಈ ಉದ್ದೇಶಗಳಿಗಾಗಿ ಭೂಮಿ ಬಳಕೆ ಆಗ್ತಕ್ಕಂಥದ್ದನ್ನೇ ನಾವು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತೇಳಿ ಕರಿತೀವಿ ಅನ್ನೋದು. ನೋಡಿ, ಈ ರೀತಿ ಸಾಕಷ್ಟು ಏನಾಗ್ತಿದೆ? ಬೆಂಗಳೂರು ನಗರ ಏನಿದೆ ಇದು ಅತಿ ಹೆಚ್ಚು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನ ಹೊಂದಿದೆ. ಯಾವುದು? ಬೆಂಗಳೂರು ನಗರ. ಅತಿ ಹೆಚ್ಚು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನು ಹೊಂದಿದೆ. ಬೆಂಗಳೂರು ನಗರ ಜಿಲ್ಲೆಯು ಸಾಗುವಳಿಗೆ ಲಭ್ಯವಿಲ್ಲದ ಅತಿ ಹೆಚ್ಚು ಭೂಮಿಯನ್ನ ಇದು ಹೊಂದಿದೆ ಅನ್ನೋದು. ಇನ್ನು ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಬಳ್ಳಾರಿ, ಮೈಸೂರು, ದಕ್ಷಿಣ ಕನ್ನಡ ಜಿಲ್ಲೆಗಳು ಇವು ಸಾಗುವಳಿಗೆ ಲಭ್ಯವಿಲ್ಲತಕ್ಕಂಥ ಭೂಮಿಯನ್ನು ಹೆಚ್ಚಾಗಿ ಹೊಂದಿದೆ. ಇನ್ನು ಕಡಿಮೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಬೀದರ್ ಜಿಲ್ಲೆ. ಇದು ಅತಿ ಕಡಿಮೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನು ಹೊಂದಿದೆ. ಅತಿ ಹೆಚ್ಚು, ಅತಿ ಕಡಿಮೆ. ಆಯ್ತಾ? ಈಗ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂದ್ರೆ ಯಾವುದು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ವಸತಿಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಬಳಸುವಂತ ಭೂಮಿ, ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಬಳಸುವಂತ ಭೂಮಿ, ಅಣೆಕಟ್ಟುಗಳನ್ನು ಕಟ್ಟಲಿಕ್ಕೆ ಬಳಸುವಂತ ಭೂಮಿ, ರಸ್ತೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ, ನೀರಾವರಿ ಯೋಜನೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕೈಗೊಳ್ಳುವಂತ ಭೂಮಿ ಅಲ್ಲ. ಈ ಕಾರ್ಯಗಳಿಗಾಗಿ ಬಳಸುವಂತ ಭೂಮಿಯನ್ನೇ ನಾವೇನಂತ ಕರಿತಿದ್ವಿ? ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತೇಳಿ ಕರಿತೀವಿ. ಈ ತರದ ಭೂಮಿಯನ್ನ ಅತಿ ಹೆಚ್ಚಾಗಿ
ವೃಕ್ಷ ಅಂದ್ರೆ ಮರ. ವೃಕ್ಷಗಳನ್ನ ಬೆಳೆಸ್ಲಿಕ್ಕೆ ಅಂದ್ರೆ ಮರಗಳನ್ನ ಬೆಳೆಸ್ಲಿಕ್ಕೋಸ್ಕರ ಕೂಡ ನಾವೇನ್ ಮಾಡ್ತಿದ್ವಿ, ಭೂಮಿಯನ್ನ ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ತೋಪುಗಳು, ತೋಪು ಅಂದ್ರೆ ನಿಮ್ಗೆ ಉದಾಹರಣೆ ಮಾವಿನ ತೋಪು ಅಲ್ವಾ, ಸಪೋಟ ತೋಪು, ಈ ತರ ಹಣ್ಣುಗಳನ್ನ ದ್ರಾಕ್ಷಿ ಅಲ್ವಾ, ದಾಳಿಂಬೆ, ಈ ತರ ಹಣ್ಣುಗಳನ್ನ ಬೆಳಿತೀವಿ ಅಲ್ಲ ಕೃಷಿಯಲ್ಲಿ. ಸೊ ಈ ತೋಪು ಕೂಡ ನಾವೇನ್ ಮಾಡ್ತಿದ್ವಿ, ಭೂಮಿಯನ್ನ ಬಳಕೆ ಮಾಡ್ತಾ ಇದ್ದೀವಿ ಅಲ್ವಾ. ಈ ತರದ ಉದ್ದೇಶಗಳಿಗೆ ಬಳಕೆಯನ್ನ ಭೂಮಿಯನ್ನ ಮಾಡೋದು ಅಂದ್ರೆ ಗೋಮಾಳಕ್ಕೋಸ್ಕರ ಭೂಮಿ ಬಳಕೆ ಮಾಡೋದು, ವೃಕ್ಷಗಳನ್ನ ಬೆಳೆಸಲಿಕ್ಕೆ, ತೋಪುಗಳನ್ನ ನಿರ್ಮಾಣ ಮಾಡಲಿಕ್ಕೆ, ಮತ್ತೆ ಬೇರೆ ಬೇರೆ ಉದ್ದೇಶಗಳಿಗೂ ಕೂಡ ಬಳಕೆಯನ್ನ ನಾವು ಭೂಮಿಯನ್ನ ಮಾಡ್ತಾ ಇದ್ವಿ. ಇಂಥ ಭೂಮಿಯನ್ನ ನಾವೇನಂತ ಕರಿತೀವಿ, ಸಾಗುವಳಿ ಮಾಡದ ಇತರ ಭೂಮಿ ಅಂತೇಳಿ ಕರಿತೀವಿ. ಈ ಉದ್ದೇಶಗಳಿಗಾಗಿ ಕೂಡ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಭೂಮಿಯು ಬಳಕೆ ಆಗ್ತಾ ಇದೆ. ಉದಾಹರಣೆ ಶಿವಮೊಗ್ಗ, ತುಮಕೂರು, ಕೋಲಾರ, ಚಿಕ್ಕಮಗಳೂರು, ಚಿತ್ರದುರ್ಗ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಈ ತರದ ಭೂಮಿಯನ್ನು ನಾವು ಬಳಕೆಯನ್ನ ಮಾಡ್ತಾ ಇದ್ವಿ ಅನ್ನೋದು. ಇನ್ನ ಬೀಡು ಭೂಮಿ ಅಂದ್ರೆ ಐದನೇದಲ್ವಾ, ಇದು ಭೂಬಳಕೆಯ ಮಾದರಿಗಳಲ್ಲಿ ಐದನೇದು ಬೀಡು ಭೂಮಿ. ನೋಡಿ, ಬೀಡು ಭೂಮಿ ಅಂತ ಹೇಳಿದ್ರೆ ಕೃಷಿ ಮಾಡದೆ ಆ ಭೂಮಿಯನ್ನ ಹಾಗೆ ಬಿಟ್ಟಿರುವಂತದ್ದು, ಅದನ್ನೇ ನಾವು ಬೀಡು ಭೂಮಿ ಅಂತ ಹೇಳಿ ಕರಿತೀವಿ. 3-4 ವರ್ಷದವರೆಗೆ ಆ ಭೂಮಿಯನ್ನ ಬಿಡೋದು. ಬಿಡೋದು ನಿಮ್ಗೆ ಗೊತ್ತೈತಲ್ಲ, ಭೂಮಿಯಲ್ಲಿ ಯಾವುದೇ ಕೃಷಿಯನ್ನ ಮಾಡದೆ ಹಾಗೇನೆ ಆ ಭೂಮಿಯನ್ನ ಬಿಡ್ತಕ್ಕಂಥದ್ದು, ಅದಕ್ಕೆ ನಾವು ಬೀಡು ಭೂಮಿ ಅಂತ ಹೇಳಿ ಕರಿತೀವಲ್ವಾ. ಅದು ನಿರಂತರವಾಗಿ 2-3-4 ವರ್ಷದಿಂದನೂ ಕೂಡ ಆಗಿರ್ಬೋದು. ಹಾಗೇನೆ ಕೃಷಿ ಮಾಡಿದ್ರೆ ಆ ಭೂಮಿಯನ್ನ ಖಾಲಿ ಬಿಟ್ಟಿದ್ರೆ ಅದನ್ನ ನಾವು ಬೀಡು ಭೂಮಿ ಅಂತೇಳಿ ಕರಿತೀವಿ ಅನ್ನೋದು. ಸೊ ಈ ತರ ಅತಿ ಹೆಚ್ಚು ಬೀಡು ಭೂಮಿಯನ್ನ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಬಂದಿದೆ ಅಂತ ಹೇಳಿದ್ರೆ ಕಲಬುರಗಿ. ನೋಡಿ, ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಬೀಡು ಭೂಮಿಯನ್ನ ಹೊಂದಿದೆ ಅನ್ನುವಂಥದ್ದು. ಇನ್ನ ಇದನ್ನ ಬಿಟ್ರೆ ಬೆಳಗಾವಿ, ರಾಯಚೂರು, ವಿಜಯಪುರ, ತುಮಕೂರು ಜಿಲ್ಲೆಗಳು ಕೂಡ ಈ ತರದ ಬೀಡು ಭೂಮಿಯನ್ನ ಸಾಕಷ್ಟು ಹೊಂದಿದ್ದಾರೆ ಅನ್ನುವಂಥದ್ದು. ಮತ್ತೆ ಬೀಡು ಭೂಮಿ ಸುಧಾರಣೆ ಮಾಡಿಬಿಟ್ಟು ಇತ್ತೀಚಿನ ದಿನಗಳಲ್ಲಿ ನಾವೇನ್ ಮಾಡ್ತಿದ್ವಿ, ಅದನ್ನು ಕೂಡ ಹೆಚ್ಚು ವ್ಯವಸಾಯಕ್ಕೆ ಬಳಕೆಯನ್ನ ಮಾಡ್ಕೊಳ್ತಾ ಇದ್ವಿ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ವಾ. ಹೆಚ್ಚಾದ ಜನಸಂಖ್ಯೆಗೆ ಆಹಾರ ಒದಗಿಸ್ಬೇಕು, ಆ ಉದ್ಯೋಗ ಬೇಕು ಅಲ್ವಾ. ಈ ರೀತಿ ಸಾಕಷ್ಟು ನಾವು ಸಮಸ್ಯೆಗಳನ್ನ ಜನಸಂಖ್ಯೆಯಿಂದ ಎದುರಿಸ್ತಾ ಇರೋದ್ರಿಂದ ಸಮಸ್ಯೆಗಳ ನಿವಾರಣೆಗಾಗಿ ಕೂಡ ನಾವೇನ್ ಮಾಡ್ತಿದ್ವಿ, ಸಾಕಷ್ಟು ಈ ತರ ಬೀಡು ಬಿಟ್ಟಿರುವಂತ ಭೂಮಿಯನ್ನು ಕೂಡ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅದರಲ್ಲೂ ಕೂಡ ಏನ್ ಮಾಡ್ತಿದ್ವಿ, ಕೃಷಿಯನ್ನ ಮಾಡಿ ಬೆಳೆಗಳನ್ನ ಬೆಳೀತಾ ಇದ್ವಿ ಅಲ್ವಾ. ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಈ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು 5 ಭೂ ಬಳಕೆಯ ಮಾದರಿಗಳನ್ನ ನೋಡ್ತೀವಿ ಅನ್ನೋದು. ಸೊ ಈಗ ನಿಮ್ಗೆ ನಮ್ಮ ಕರ್ನಾಟಕ ರಾಜ್ಯದ ಭೂ ಬಳಕೆಯ ಮಾದರಿಗಳು ಯಾವ್ಯಾವ ಅಂತ ಹೇಳಿ ಗೊತ್ತಾಯ್ತಲ್ವಾ. ಒಂದೇದು ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, ಸಾಗುವಳಿ ಮಾಡದ ಇತರ ಭೂಮಿ, ಬೀಡು ಭೂಮಿ ಅಂತೇಳಿ ನಾವು 5 ಮಾದರಿಗಳನ್ನ ಅಥವಾ ಪ್ರಕಾರಗಳನ್ನ ನೋಡಿದ್ವಿ. ಸೊ ಈಗ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ ಏನ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚಿತ್ರ ಇದೆ ಅಲ್ವಾ. ಸೊ ಏನ್ ಚಿತ್ರ ಅಂತ ಹೇಳಿದ್ರೆ, ಆ ಕರ್ನಾಟಕದ ಭೂ ಬಳಕೆಯ ಮಾದರಿಗಳು ಅಂತ ಕೊಟ್ಬಿಟ್ಟು ಒಂದು ಚಿತ್ರ ಕೊಟ್ಟಿದ್ದಾರೆ. ಅಂದ್ರೆ ವಿವಿಧ ಭೂ ಬಳಕೆಯ ಶೇಕಡ ಪ್ರಮಾಣದಲ್ಲಿ ನಾವು ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಕೆ ಮಾಡ್ತಾ ಇದ್ವಿ ಅನ್ನುವಂಥದ್ದು. ಸೊ ಅದು ಚಿತ್ರ ಇದೆ, ಅದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬರ್ಕೊಂಡು ತಗೊಂಡು ಬರ್ಬೇಕು. ಅದಕ್ಕೆ ಬರೆದು ಬಿಟ್ಟು ಪೇಂಟ್ ಮಾಡ್ಬಿಟ್ಟು, ಪೇಂಟ್ ಅಂತ ಗೊತ್ತಾಗುತ್ತಲ್ಲ. ಉದಾಹರಣೆ ನೋಡಿ, ಇಲ್ಲಿ ಬೀಡು ಭೂಮಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 4.1% ಅಂತ ಕೊಟ್ಟಿದ್ದಾರೆ ಅಲ್ವಾ.